ನಮಸ್ಕಾರ ಬಿಪಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಈ ದಿನದ ಪ್ರಮುಖ ಸುದ್ದಿ. ಇಪಿಎಸ್ 95 ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘದ ಪೂರ್ವ ನಿಗದಿತ ಕಾರ್ಯಕ್ರಮದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕೇಂದ್ರ ಸಚಿವೆ ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರನ್ನು ಭೇಟಿ ಮಾಡಿ ಚರ್ಚಿಸುವ ಉದ್ದೇಶದಿಂದ ನಗರದ ಮಲ್ಲೇಶ್ವರಂ 18ನೇ ಅಡ್ಡರಸ್ತೆಯಲ್ಲಿರುವ ಸುವರ್ಣ ಭವನಕ್ಕೆ ಹಲವಾರು ಇಪಿಎಸ್ ನಿವೃತ್ತರು ಹಾಗೂ ಆಶಾ ಕಾರ್ಯಕರ್ತೆಯರು ಆಗಮಿಸಿದರು. ಆದರೆ ಸಚಿವೆಯವರು ಅನಿವಾರ್ಯ ಕಾರಣಗಳಿಂದಾಗಿ ಈ ದಿನ ಕಚೇರಿಗೆ ಆಗಮಿಸುವುದಿಲ್ಲ ಎಂದು ಸಚಿವೆಯವರ ಆಪ್ತ ಕಾರ್ಯದರ್ಶಿ ಶ್ರೀ ವೆಂಕಟೇಶ್ ತಿಳಿಸಿದರು. ಸಚಿವೆಯವರ ಸೂಚನೆಯಂತೆ ಮನವಿ ಪತ್ರವನ್ನು ತಮ್ಮ ಮೂಲಕ ಸ್ವೀಕರಿಸಿಕೊಳ್ಳುವಂತೆ ತಿಳಿಸಿದ ಅವರು, ಸಂಘದ ವತಿಯಿಂದ ಸಲ್ಲಿಸಲಾದ ಮನವಿ ಪತ್ರವನ್ನು ಅಧಿಕೃತವಾಗಿ ಸ್ವೀಕೃತಿ ನೀಡಿದರು. ಸಭೆಯನ್ನುದ್ದೇಶಿಸಿ ಸಂಘದ ಮುಖಂಡ ನಂಜುಂಡೇಗೌಡ ಮಾತನಾಡಿ, ಇಪಿಎಸ್ ನಿವೃತ್ತರ ಹಿತದೃಷ್ಟಿಯಿಂದ ಬಜೆಟ್ ಅಧಿವೇಶನ ಹತ್ತಿರದಲ್ಲೇ ಇರುವುದರಿಂದ ಹಾಗೂ ಜನವರಿ 28, 2026ರಿಂದ ಅಧಿವೇಶನ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಸಮಯದ ಕೊರತೆ ಇದ್ದರೂ ನಮ್ಮ ಸ್ಪಷ್ಟ ಸಂದೇಶವನ್ನು ಸಚಿವೆಯವರ ಆಪ್ತ ಕಾರ್ಯದರ್ಶಿಯವರಿಗೆ ನೀಡಲಾಗಿದೆ ಎಂದರು. ಬೇಡಿಕೆಗಳು ಈಡೇರದಿದ್ದಲ್ಲಿ ಉಗ್ರ ಹೋರಾಟಕ್ಕೆ ಸಿದ್ಧ ಎಂಬ ಎಚ್ಚರಿಕೆಯನ್ನು ಅವರು ನೀಡಿದರು. ನಮ್ಮ ಪ್ರಮುಖ ಬೇಡಿಕೆಗಳಾದ ಕನಿಷ್ಠ ಹೆಚ್ಚುವರಿ ಪಿಂಚಣಿ ರೂ. 7,500 ಜೊತೆಗೆ ಭತ್ಯೆ ಹಾಗೂ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಬೇಕು. ಅಲ್ಲದೆ ವ್ಯಾಪ್ತಿಗೆ ಬರದ ಇಪಿಎಸ್ ನಿವೃತ್ತರಿಗೆ ರೂ. 5,000 ಪಿಂಚಣಿ ನೀಡುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಆರ್.ಸಿ. ಗುಪ್ತಾ ಹಾಗೂ ಸುನಿಲ್ ಕುಮಾರ್ ಪ್ರಕರಣಗಳಲ್ಲಿ ನೀಡಿರುವ ತೀರ್ಪುಗಳು ಹಾಗೂ ಇತ್ತೀಚಿನ ಹಲವು ರಾಜ್ಯ ಉಚ್ಚ ನ್ಯಾಯಾಲಯಗಳ ತೀರ್ಪುಗಳನ್ನು ತಕ್ಷಣವೇ ಜಾರಿಗೆ ತರಬೇಕು ಎಂದು ಅವರು ಆಗ್ರಹಿಸಿದರು. ಬೇಡಿಕೆ ಈಡೇರುವ ನಿಟ್ಟಿನಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಸಚಿವೆಯವರಿಗೆ ಮನವಿ ಪತ್ರಗಳನ್ನು ಸಲ್ಲಿಸಲಾಗಿದ್ದು, ಇದೀಗವಾದರೂ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿದೆ ಎಂಬ ಆಶಾವಾದವನ್ನು ಅವರು ವ್ಯಕ್ತಪಡಿಸಿದರು. ಈ ದಿನದ ಕಾರ್ಯಕ್ರಮವನ್ನು ಸಂಘದ ಪದಾಧಿಕಾರಿಗಳಾದ ಶಂಕರ್ಕುಮಾರ್, ರಂಗನಾಥ್, ನಾಗರಾಜ್, ಮನೋಹರ್ ಹಾಗೂ ಕೃಷ್ಣಮೂರ್ತಿಯವರು ಸಂಯೋಜಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಸ್ನೇಹಿತರೆ, ಇವತ್ತು ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರಿಗೆ ಮನವಿ ಪತ್ರ ಕೊಡಲಿಕ್ಕೆ ನಾವೆಲ್ಲ ಇಪಿಎಸ್ ನಿವೃತ್ತರು ಬಂದಿದ್ದೇವೆ. ಈ ಒಂದು ಮನವಿ ಪತ್ರದಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಅಂಶಗಳು ನಾಡಿದ್ದು 28ನೇ ತಾರೀಕಿಂದ ಏನು ಪಾರ್ಲಿಮೆಂಟ್ ಬಜೆಟ್ ಸೆಷನ್ ಪ್ರಾರಂಭವಾಗ್ತಾ ಇದೆ, ಮತ್ತೆ ಫೆಬ್ರವರಿ 1ನೇ ತಾರೀಕು ಒಂದು ಬಜೆಟ್ ಮಂಡನೆ ಆಗ್ತಾ ಇದೆ. ಆ ದೃಷ್ಟಿಯಿಂದ ಈ ಒಂದು ಮನವಿ ಪತ್ರ ಅತ್ಯಂತ ಮಹತ್ವದಾಗಿದೆ. ಶ್ರೀ ವೆಂಕಟೇಶ್ ಅವರು ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರ ಪರ್ಸನಲ್ ಸೆಕ್ರೆಟರಿ ಅವ್ರು ಬಂದಿದ್ದಾರೆ. ಅವ್ರಿಗೆ ಈ ಮನವಿ ಪತ್ರನ ನೀಡ್ತಾ ಇದ್ದೇವೆ ಸ್ನೇಹಿತರೆ. ಜೊತೆಗೆ ಈ ಏನು ನಮ್ಮ ಮುಂದಿನ ಹೋರಾಟ ಏನಿದೆ ಅಂತ ಅಂದ್ರೆ 27ನೇ ತಾರೀಕು PF ಕಚೇರಿ ಆವರಣದಲ್ಲಿ ನಮ್ಮ ಬೃಹತ್ ಪ್ರತಿಭಟನಾ ಸಭೆ ಇದೆ. ಯಾಕೆ ಅಂತ ಅಂದ್ರೆ ಪಾರ್ಲಿಮೆಂಟ್ ಸೆಷನ್ ಮಾರನೇ ದಿನ ನಡೀತಾ ಇರೋದ್ರಿಂದ ಅವತ್ತು 27ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಪ್ರತಿಭಟನಾಕಾರರು ಬರಬೇಕು ಅಂತ ನಾವು ಮನವಿ ಮಾಡ್ತಿದ್ದೇವೆ. ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರು ಬರ್ತಾರೆ ಅಂತ ಮೊನ್ನೆನೆ ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಆದ್ರೆ ಅನಿವಾರ್ಯ ಕಾರಣದಿಂದ ಇವತ್ತು ಬಂದಿಲ್ಲ. ಆಶಾ ಕಾರ್ಯಕರ್ತೆಯವರು ಸಹ ಬಂದಿದ್ದಾರೆ, ಅವರು ಕೂಡ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಅನಿವಾರ್ಯ ಕಾರಣಗಳಿಂದ ಮೇಡಮ್ ಬರಕ್ಕಾಗಿಲ್ಲ ಅಂತ ಹೇಳಿ ಅವ್ರು ತಿಳಿಸಿದ್ದಾರೆ. ಆ ದೃಷ್ಟಿಯಿಂದ ಸ್ನೇಹಿತರೆ, ಈ ಹೋರಾಟ ಏನಿದೆ, ಈ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ. ಆ ದೃಷ್ಟಿಯಿಂದ ನಾವು ಇವತ್ತು ಮನವಿ ಪತ್ರನ ಅವರಿಗೆ ಕೊಟ್ಟಿದ್ದೇವೆ. ಮನವಿ ಪತ್ರನ ಶ್ರೀಮತಿ ಮೇಡಮ್ ಅವರ ಒಂದು ಅವಗಾಹನೆಗೆ ತರ್ತೀವಿ ಅಂತ ಹೇಳಿ ಶ್ರೀ ವೆಂಕಟೇಶ್ ಅವರು ಈಗ ಕೂಡ ತಿಳಿಸಿದ್ದಾರೆ. ಆ ದೃಷ್ಟಿಯಿಂದ ಸ್ನೇಹಿತರೆ, ಇವತ್ತಿನ ಒಂದು ನಮ್ಮ ಒಂದು ಮನವಿ ಪತ್ರ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಅದಕ್ಕೆಲ್ಲ ತಮ್ಮೆಲ್ಲರಿಗೂ ಕೂಡ ವಂದನೆ ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.